ಕನ್ನಡ ನಾಡುಗಳಂತ ಮಡಿಕೇರಿ ಮಾಣಿಕ್ಯ ನಮ್ಮಗೋಪಾಲ ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ವೇದಿಕೆಯನ್ನು ಅಲಂಕರಿಸಿದರೆ ಅವರಿಗೆ ಸಮಿತಿಯ ಪರವಾಗಿ ಅವೆಲ್ಲ ಜೋರು ಚಪ್ಪಳೆ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದವರು ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಗಳನ್ನ ಮಡಿಕೇರಿ ಗೋಪಾಲ್ ಅವರು ನಡೆದು ಬಂದ ಹಾದಿಯನ್ನ ಪರಿಚಯ ಮಾಡಿಕೊಂಡಿದ್ದಾರೆ. ಬಂಧುಗಳೇ, ಮಡಿಕೇರಿ ಗೋಪಾಲ್ ಅವರು ಮೂಲತಃ ಮೂಡಿಗೆರೆ ಮೈಸೂರಿನ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯಿಂದ ಅಲಂಕರಿಸಿರುವಂತಹ ಮೈಸೂರಿನವರು, ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು, ಕಳೆದ ವರ್ಷದವರು, ಈ ನಾಡಿನ ದೊರೆ ಅವರಿಗೆ 50 ವರ್ಷ ಆದ ತಕ್ಷಣ ಮಾಹಿತಿ ಪಡ್ಕೊಂಡು ನಾವು ಪ್ರಸನ್ನವಾದಂತಹ ಪತ್ರಕರ್ತರಿಗೆ ರಾಜ್ಯೋತ್ಸವ ನಮ್ಮ ಕರ್ನಾಟಕ ರಾಜ್ಯ ಕಾಫಿ ಬೆಳೆಗಾರ ಒಕ್ಕೂಟದ ಮಾನ್ಯ ಅಧ್ಯಕ್ಷರು, ನಮ್ಮ ಮಡಿಕೇರಿ ಗೋಪಾಲ್ ಅವರ ಹತ್ತಿರದ ಬಂಧುಗಳು ಆದಂಥ ಮಾನ್ಯ ಶ್ರೀ ಅಳಸೆ ಶಿವಣ್ಣರವರು, ರಂಗಕರ್ಮಿಗಳಾದಂಥ ಮಾನ್ಯ ರಾಜಶೇಖರ ಕಡಂಬರವರು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯ ಹಿಂಭಾಗ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು, ಪೂಜ್ಯ ಇಳೆಯಾಳುವ ಸ್ವಾಮೀಜಿಯವರನ್ನು ಒಳಗೊಂಡ ಹಾಗೆ ಎಲ್ಲ ಗೌರವಾನ್ವಿತ ಗಣ್ಯರು ವೇದಿಕೆಯ ಮೇಲೆ ಅತ್ಯಂತಾಗಿದೆ. ರಾಜಶೇಖರ ಕಡಂಬರವರಿಗೆ ಕಾರ್ಯಕ್ರಮ ಪರವಾಗಿ ಸ್ವಾಗತ ಬಯಸ್ತೇನೆ. ಈ ಒಂದು ಅಭಿನಂದನಾ ಸಮಾರಂಭ ಸಂದರ್ಭದಲ್ಲಿ ಮಾನ್ಯ ಮಡಿಕೇರಿ ಗೋಪಾಲ್ ಅವರಿಗೆ ನಾವು ಈ ಒಂದು ಅಭಿನಂದನೆ ಮಾಡ್ತೀವಿ ಅಂತ ಹೇಳಿದಾಗ ಮಡಿಕೇರಿ ಗೋಪಾಲ್ ಅವರು ಮಾತನ್ನು ಹೇಳಿ, ಮೈಸೂರಿನಲ್ಲಿ ಸಾಧನೆ ಮಾಡಿದಂಥ ನನಗಿಂತ ವಯಸ್ಸಿನಲ್ಲಿ ಹಿರಿಯರಾದಂಥ ನಾವು ಅವರನ್ನು ಒಪ್ಪಿಸ್ತೀವಿ ತಾವು ಒಪ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳಿದಾಗ ಮಡಿಕೇರಿ ಗೋಪಾಲ್ ಅವರು ಒಪ್ಕೊಂಡ್ರು. ಅಂತ ಸಂದರ್ಭದಲ್ಲಿ ಈ ನಗರದ, ಈ ನಾಡಿನ 16ಕ್ಕೂ ಹೆಚ್ಚು ಅರ್ಸುರ್ ಅವರಿಗೆ, ಪ್ರಾಂಶುಪಾಲರು, ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರಿಗೆ, ಹಾಗೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಗೋಪಾಲ್ ಅವರ ಹತ್ತಿರದ ಬಂಧು ಹಾಗೂ ಒಡನಾಡಿಗಳಾದಂಥ ಲೇಖಕ ಡಾಕ್ಟರ್ ಮಂಜಪ್ಪ ಶೆಟ್ಟಿ ಮಸಗಲಿ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಅಭಿಮಾನದ ಪ್ರೀತಿಯ ಸ್ವಾಗತವನ್ನ ಬಯಸ್ತಾರೆ. ಹಾಗೆ ಪ್ರತಿಭಾ ಪುರಸ್ಕಾರವನ್ನ ಗಳಿಸಿಕೊಳ್ಳಲಿಕ್ಕೆ ಆಗಮಿಸಿರುವಂಥ ಸಂಸ್ಕೃತಿ ಚಿಂತಕರು, ಖ್ಯಾತ ಅಂಕಣಕರಾದಂಥ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಅವರನ್ನು ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಮೊದಲೇ ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂಥ ಕರ್ನಾಟಕ ಸರ್ಕಾರದ ನೂತನ ವಿಧಾನ ಪರಿಷತ್ತಿನ ಸದಸ್ಯರು, ಕನ್ನಡ ನಾಡು ನುಡಿಯ ಬಗ್ಗೆ ತಮ್ಮದೇ ಆದಂಥ ಆಲೋಚನೆಗಳನ್ನು, ಆಯೋಜನೆಗಳನ್ನು ಇಟ್ಕೊಂಡು ಒಬ್ಬ ಕನಸುಗಾರನಾಗಿ, ದಿಟ್ಟ ಆಡಳಿತಗಾರನಾಗಿ ನಮ್ಮೊಡನಿರುವಂಥ ಮಾನ್ಯ ಕೌಟಿಲ್ಯ ರಘುವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದಂಥ ಕೆ ಶಿವರಾಮ್ರವರು, ಹಾಗೆ ನಮ್ಮ ಸಮಿತಿಯ ಪ್ರಧಾನ ಸಂಚಾಲಕರಾದಂಥ ಮೂಗೂರು ರಂಜನ್ ಸ್ವಾಮಿ ಅವರು, ಖಜಾಂಚಿಗಳಾದಂಥ ಮಾನ ಲತಾಮೋಹನ್ ಅವರನ್ನು ಒಳಗೊಂಡ ಹಾಗೆ ಎಲ್ಲ ಪದಾಧಿಕಾರಿಗಳು ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸ್ತೇನೆ. ಸಮಾರಂಭದ ವಿಶೇಷ ಆಹ್ವಾನಿಕರು 5 ನಿಮಿಷ ಮುಗಿಸಿದೆ. ಸಮಾರಂಭದ ವಿಶೇಷ ಆಹ್ವಾನಿಕರಾದಂಥ ಈ ನಾಡಿನ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರಿಗೆ, ಹಿರಿಯ ರಂಗಕರ್ಮಿ ಡಿ ತಿಪ್ಪಣ್ಣರವರಿಗೆ, ಕವಿ ಮಿತ್ರ ಹಿರಿಯ ಕವಿಗಳಾದಂಥ ಎಂ ಬಿ ಜಯಶಂಕರ್ ಅವರಿಗೆ, ಮಾಜಿ ಮೇಯರ್ ಪುರುಷೋತ್ತಮರವರಿಗೆ, ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಶಿವರಾಜಪ್ಪನವರಿಗೆ, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರಿಗೆ, ಉರಗ ತಜ್ಞ ಶ್ರೀ ಸ್ನೇಕ್ ಶಾಮ್ ಅವರಿಗೆ, ಶಿಲ್ಪ ಕಲಾವಿದ ಎಲ್ ಶಿವಲಿಂಗಪ್ಪನವರಿಗೆ, ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಯಳವರಹುಂಡಿ ಸಿದ್ದಪ್ಪನವರಿಗೆ, ನೃತ್ಯ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಡಾಕ್ಟರ್ ಕೆ ರಾಮಮೂರ್ತಿ ರಾವ್ ಅವರಿಗೆ, ಮಾಜಿ ಪ್ರಥಮ ಮಹಿಳಾ ಮೇಯರ್
ಶ್ರೀಮತಿ ಮೌಲಾಮಣಿ ಅವರಿಗೆ, ಕನ್ನಡ ಚಳವಳಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಎಂ ಮೋಹನ್ ಕುಮಾರ್ ಅವರಿಗೆ, ಸುಗಮ ಸಂಗೀತ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು, ಈ ವೇದಿಕೆ ಸಮಿತಿ ಅಧ್ಯಕ್ಷರಾಗಿ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತವರು ಮಾನ್ಯ ಡಾಕ್ಟರ್ ನಾಗರಾಜ್ ದೇರಿ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ರಂಗಕರ್ಮಿ ಅಶೋಕ್ ಕದಮರ್ ಅವರು, ಛಾಯಾಗ್ರಾಹಕರು ಹಿರಿಯ ಪತ್ರಕರ್ತರಾದ ಪ್ರಗತಿ ಗೋಪಾಲಕೃಷ್ಣನ್ ಅವರು, ಹಾಗೆ ಹಿರಿಯ ಸಮಾಜ ಸೇವಕರಾದಂಥ BR ನಟರಾಜ್ ಅವರು, ನೃತ್ಯಗಾರ್ತಿ ಕೃಪಾ ಪಡಿಕೆಯವರು, ಗಾಯಕರಾದಂಥ ಎನ್ ಬೆಟ್ಟೇಗೌಡರವರು, ಮಹಿಳಾ ಮುಖಂಡರಾದಂಥ HL ಯಮುನಾರವರು, ಕನ್ನಡ ಹೋರಾಟಗಾರರಾದಂಥ ಗುಂಡು ವೆಂಕಟೇಶ್ ಅವರು, ಸಿ ಸಂಪತ್ರವರು, ಸಂಘಟಕರಾದಂಥ ಯಡಿಯೂರು ಸಮೀವುಲ್ಲಾ ಅವರು, ಮುಕ್ತಾಕ ಅಕಾಡೆಮಿ ಶ್ರಮ ಪ್ರಸಾದ್ ಅವರು ಬಂದು ತಾವು ಈ ಪಟ್ಟಿಯನ್ನು ಗಮನಿಸ್ತಾ ಇದ್ರೆ ಮೈಸೂರು ನಗರದ ವಿವಿಧ ಕ್ಷೇತ್ರದ ಎಲ್ಲ ಮಹನೀಯರು ತಮ್ಮದೇ ಆದ ಛಾಪನ್ನು ಮೂಡಿಸಿದಂತ ಸುಮಾರು 50ಕ್ಕೂ ಹೆಚ್ಚು ಮಂದಿ ತಾವಿಲ್ಲಿ ಇರುವಂತದ್ದು ಈ ಕಾರ್ಯಕ್ರಮದ ಶೋಭೆಯನ್ನ ಗೌರವವನ್ನು ಹೆಚ್ಚಿ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ತಮ್ಮ ಕೂಡ ಸ್ವಾಗತವನ್ನ ಬಯಸ್ತಾರೆ. ಪಟ್ಟಿ ಸ್ವಲ್ಪ ಇದೆ. ಹಾಗೆ ನಮ್ಮ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಧಾರ್ಮಿಕ